ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದು ತಿಂಗಳು ಬಿಜೆಪಿ ಇದಕ್ಕೆ ಡಿಚ್ಚಿಯನ್ನ ಕೊಟ್ಟಿದೆ. ಸರ್ಕಾರದ ವೈಫಲ್ಯ ಎತ್ತಿ ತೋರಿಸಿದ ಬಿಜೆಪಿ ಲೀಡರ್ಸ್ ಈಗಾಗಲೇ ಡಿಕೆ ಸರ್ಕಾರ ರಚನೆಯಾಗಿ ಒಂದು ತಿಂಗಳಾಗಿದೆ. ಒಂದು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಏನೆಲ್ಲ ಕೆಲಸ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಮಾತಾಡ್ಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಇದೀಗ ಬಿಜೆಪಿ ಇದಕ್ಕೆ ಡಿಚ್ಚಿಯನ್ನ ಕೊಟ್ಟಿದೆ. ಸರ್ಕಾರದ ವೈಫಲ್ಯ ಎತ್ತಿ ತೋರಿಸಿದ ಬಿಜೆಪಿ ಲೀಡರ್ಸ್ ಅತ್ತು ಸುರಿದು ಕಾಡಿಬೇಡಿ, ಅಂತೂ ಇಂತೂ ಸಿಎಂ ಆದ್ರಿ, ಹೈಕಮಾಂಡ್ ಬಾಗಿಲು ಕಾದು ಕೊನೆಗೂ ಪಟ್ಟಕ್ಕೇರಿದ್ರಿ. ಸಿಎಂ ಡಿಕೆ ಅವರೇ ಎಂತ ಆಡಳಿತ ಕೊಟ್ಟಿದ್ದೀರಿ ಗೊತ್ತಾ ಅಂತ ಬಿಜೆಪಿಯಿಂದ ಒಂದು ತಿಂಗಳಲ್ಲೇ ಕೋಟ್ಯಾಂತರ ಕನ್ನಡಿಗರಿಗೆ ಭ್ರಮ ನಿರಸನ ಆಗಿದೆ. ಡಿಕೆ ಸಿಎಂ ಆದ ಒಂದು ತಿಂಗಳಲ್ಲೇ ರಾಜ್ಯದ ಡ್ಯಾಂಗಳು ಖಾಲಿ. ಕೆಆರ್ಎಸ್ ನಲ್ಲಿ 6 ಟಿಎಂಸಿ ನೀರು, 9 ಕ್ಯೂಸೆಕ್ ಒಳಹರಿವು. 30 ದಿನದ ಟ್ರೈಲರ್ನಲ್ಲೇ ರಾಜ್ಯದ ಕನಸು ನುಚ್ಚು ನೂರು. ನಿಮ್ಮ ಆಡಳಿತ ಹೀಗೆ ಮುಂದುವರಿದ್ರೆ ಸ್ಥಿತಿ ಅಧೋಗತಿ. ಸಿಎಂ ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಡಿಕೆಶಿ ಸರ್ಕಾರಕ್ಕೆ ಒಂದು ತಿಂಗಳು ಬಿಜೆಪಿ ಇದೀಗ ಡಿಚ್ಚಿಯನ್ನ ಕೊಡ್ತಾ ಇದೆ. ಯಾವ ರೀತಿಯಾಗಿ ಅಂತ ಅಂದ್ರೆ ಬಿಜೆಪಿ ಕಂಡಂತೆ ಸರ್ಕಾರದ ವೈಫಲ್ಯ, ರಸಗೊಬ್ಬರಕ್ಕಾಗಿ ಭೂ ಸ್ವಾಧೀನದ ಆತಂಕ, ತನ್ನದೇ ಜಮೀನಿನಲ್ಲಿ ಭಿಕ್ಷುಕ ಆಗುವಂತ ಸ್ಥಿತಿಯಾಗಿದೆ. ಇನ್ನು ಯುವಕರಿಗೆ ವಿಶ್ವಾಸವಿಲ್ಲ, ನೇಮಕಾತಿ ಆಶ್ವಾಸನೆ ಈಡೇರಿಲ್ಲ. ಕರ್ನಾಟಕದಲ್ಲಿ ದಿನೇ ದಿನೇ ಅಪರಾಧ ಕೇಸ್ ಹೆಚ್ಚಳ ಆಗ್ತಾ ಇದೆ. ಪರಿಷ್ಕರಣೆ ಹೆಸರಲ್ಲಿ ಗೃಹಲಕ್ಷ್ಮಿ ಮೇಲೆ ಅನುಮಾನ. ಬಡವರು ಮತ್ತು ಮಧ್ಯಮ ವರ್ಗಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ. ಬೆಲೆ ಏರಿಕೆ ಗ್ಯಾರಂಟಿ ಸರ್ಕಾರವಲ್ಲ, ಲೂಟಿ ಸರ್ಕಾರ. ಉದ್ಯಮಿಗಳಿಗೆ ಆತ್ಮವಿಶ್ವಾಸ ಇಲ್ಲ, ಕಮಿಷನ್ ದಂಧೆ ಹೆಚ್ಚಳ ಆಗಿದೆ. ಕಮಿಷನ್ ದಂಧೆಗೆ ಹೆದರಿ ಹೂಡಿಕೆದಾರರು ಪಲಾಯನ ಆಗ್ತಾ ಇದ್ದಾರೆ. ಟ್ರಾಫಿಕ್ ನರಕ, ಗುಂಡಿ ಬಿದ್ದ ರಸ್ತೆಗಳು, ಪರಿಹಾರವೇ ಇಲ್ಲ. ರಸಗೊಬ್ಬರಕ್ಕಾಗಿ ಚಪ್ಪಲಿ ಕ್ಯೂನ ದುಸ್ಥಿತಿ, ಬರದ ಭೀತಿ. ಅಂದ್ರೆ ಒಂದು ತಿಂಗಳಾಯ್ತು ಅಲ್ವಾ ಡಿಕೆ ಸರ್ಕಾರ ಈಗ ರಚನೆ ಆಗಿ, ಡಿಕೆಶಿ ಸಿಎಂ ಆಗಿ ಮುಂದುವರೆದು. ಬಟ್ ಈ ಒಂದು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಮಾಡಿದಂಥ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಅದರ ಜೊತೆಗೆ ಬಿಜೆಪಿ ಹೇಳ್ತಾ ಇರುವಂಥದ್ದು ಬಿಜೆಪಿಯ ವೈಫಲ್ಯ, ಬಿಜೆಪಿ ಕಂಡಂತೆ ಸರ್ಕಾರದ ವೈಫಲ್ಯ. ಈಗ ವಿರೋಧ ಪಕ್ಷಗಳು ಅಂತ ಅಂದರೆ ಏನಾದರೂ ಒಂದು ಹೇಳಲೇಬೇಕಲ್ವ, ಏನಾದರೂ ಮಾತಾಡಲೇಬೇಕು. ಹೀಗಾಗಿ ರಸಗೊಬ್ಬರಕ್ಕಾಗಿ ಚಪ್ಪಲಿ ಕ್ಯೂ ದುಸ್ಥಿತಿ, ಬರದ ಭೀತಿ. ಅಂದರೆ ಇತ್ತೀಚೆಗೆ ಗಮನಿಸಿದ್ವಿ ನಾವು, ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ರೈತರು ಚಪ್ಪಲಿಗಳ ಒಂದು ಕ್ಯೂ ಅನ್ನ ಇಟ್ಟು ಹೋಗಿರ್ತಾರೆ. ಆ ರೀತಿಯಾದಂಥ ಸ್ಥಿತಿ ಇತ್ತು. ಇನ್ನು ಭೂ ಸ್ವಾಧೀನದ ಆತಂಕ ಇದೆ, ತನ್ನದೇ ಜಮೀನಿನಲ್ಲಿ ಭಿಕ್ಷುಕನಾಗ್ತಾ ಇದ್ದಾನೆ ರೈತ. ಅಂದರೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ತನ್ನದೇ ಜಮೀನು, ತನ್ನ ಸ್ವಂತ ಭೂಮಿಯಲ್ಲೇ ತಾನೇ ಭಿಕ್ಷುಕನಾಗುವಂಥ ಸ್ಥಿತಿ ಎದುರಾಗಿದೆ ಅಂತ. ಇನ್ನು ಅದ್ರ ಜೊತೆಗೆ ಯುವಕರಿಗೆ ವಿಶ್ವಾಸವಿಲ್ಲ, ನೇಮಕಾತಿ ಆಶ್ವಾಸನೆ ಈಡಿರಲ್ಲ. ಅಂದರೆ ಸರ್ಕಾರಿ ನೌಕರರ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇದೆ. ಏನು ಯುವಕರಿಗೆ ವಿಶ್ವಾಸವನ್ನು ಒದಗಿಸಿಕೊಟ್ಟಿತ್ತು ಸರ್ಕಾರ, ಅಷ್ಟರ ಮಟ್ಟಿಗೆ ವಿಶ್ವಾಸ ಈಡೇರಿಸೋದ್ರಲ್ಲಿ ವಿಫಲ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಬಿಜೆಪಿಯ ಕಂಡಂಥ ವೈಫಲ್ಯಗಳು ಇವು. ಬಡವರು, ಮಧ್ಯಮ ವರ್ಗದ ಜನತೆಗೆ ನೆಮ್ಮದಿ ಇಲ್ಲ, ಬೆಲೆ ಏರಿಕೆ ಗ್ಯಾರಂಟಿ ಸರ್ಕಾರದವಲ್ಲ, ಲೂಟಿ ಸರ್ಕಾರ. ಇನ್ನು ಗ್ಯಾರಂಟಿಯ ಪರಿಷ್ಕರಣೆ, ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನ ಮುನ್ನೆಲೆಗೆ ಇಟ್ಕೊಂಡು ಬಿಜೆಪಿ ಟಕ್ಕರನ್ನ ಕೊಡ್ತಾ ಇದೆ.